ಹಾಯ್, ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 16ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 135 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. 0.6% ನಿಫ್ಟಿ ಗೇನ್ ಆಗಿದೆ. 24,000 ಅರೌಂಡಲ್ಲೀಗ ನಿಫ್ಟಿ ಟ್ರೇಡ್ ಆಗ್ತದೆ. ಸೆನ್ಸೆಕ್ಸ್ನಲ್ಲಿ ಕೂಡ 0.7% ಜಂಪ್ ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. 0.2% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಐ ಟಿ ಸೆಕ್ಟರ್ನಲ್ಲಿ ಮತ್ತೆ ಲೋವರ್ ಲೆವೆಲ್ನಿಂದ ಬೈಯಿಂಗ್ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. 1.8% ನಿಫ್ಟಿ ಐ ಟಿ ಇಂಡೆಕ್ಸ್ ಇವತ್ತು ಗೇನ್ ಆಯಿತು. ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಆಟೋ ಇಂಡೆಕ್ಸ್ 86 ಪಾಯಿಂಟ್ಗಳಷ್ಟು ಡ್ರಾಪ್ ಆಯಿತು. 0.3% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಚ್ ಸಿ ಎಲ್ ಟೆಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಎನ್ ಟಿ ಪಿ ಸಿಯಲ್ಲಿ ಕೂಡ 2.5% ಅರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ತು. ಬಜಾಜ್ ಫಿನ್ಸರ್ವ್ ಎಚ್ ಯು ಎಲ್ ಕೂಡ 2% ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಾಲ್ಕೋ JSW ಸ್ಟೀಲ್ ಟಾಪ್ ಲೂಸರ್ ಆಗಿತ್ತು. ಹಾಗೆಯೇ ನಿನ್ನೆ ಲಿಸ್ಟ್ ಆದಂಥ ವೇದಾಂತ ಅಲ್ಯೂಮಿನಿಯಂ 4 ಶೇರ್ಸ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ US ಮತ್ತು ಇರಾನ್ನ ನಡುವೆ ಪೀಸ್ ಡೀಲ್ ಏನು ನಡೀತಿದೆ ಅದು ಕಾರಣ ಆಗಿರುತ್ತೆ. ಸೊ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕ್ಲೋಸ್ ಇದ್ದಿದ್ದರಿಂದ ಅಲ್ಯೂಮಿನಿಯಂ ಪ್ರೈಸಸ್ ಹಾಗೆ ಸ್ಟೀಲ್ ಪ್ರೈಸಸ್ ಜಂಪ್ ಆಗಿತ್ತು. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕನ್ಸರ್ನ್ಸ್ ಇದ್ದಿದ್ದರಿಂದ ಪ್ರೈಸ್ನಲ್ಲಿ ಮೊಮೆಂಟಮ್ ಇತ್ತು. ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ ಫ್ರೀ ಆಗುತ್ತೆ ಅನ್ನುವಂಥ ರೀಸನ್ನಿಂದ ಮೆಟಲ್ ಪ್ರೈಸಸ್ ಡ್ರಾಪ್ ಆಗಿದೆ. ಆದ್ದರಿಂದ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. HDFC ಲೈಫ್, ಅಪೋಲೋ ಹಾಸ್ಪಿಟಲ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಐಷರ್ ಮೋಟಾರ್ಸ್ನಲ್ಲಿ ಕೂಡ 1% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಇವತ್ತು ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸಿಪ್ಲಾ, ಸನ್ ಫಾರ್ಮಾ, ಡಾಕ್ಟರ್ ರೆಡ್ಡೀಸ್, ಗ್ಲೆನ್ಮಾರ್ಕ್, ಮ್ಯಾನ್ಕೈಂಡ್ ಫಾರ್ಮಾ ಎಲ್ಲ ಸ್ಟಾಕ್ಗಳು ಬೆಳಗಿನಿಂದ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ರೀಸನ್ ಗೌರ್ಮೆಂಟ್ನ ಕಡೆಯಿಂದ ಬಂದಂಥ ಒಂದು ಟೈಟ್ ಗೈಡ್ಲೈನ್ ಆಗಿರುತ್ತೆ. ಕಾಫ್ ಸಿರಪ್ಗಳನ್ನು ಇನ್ಮುಂದೆ ಓವರ್ ದ ಕೌಂಟರ್ ಮೆಡಿಸಿನ್ ಆಗಿ ಪ್ರೊವೈಡ್ ಮಾಡಬಾರ್ದು ಅಂತ ಗೌರ್ಮೆಂಟ್ ಒಂದು ಸ್ಟ್ರಿಕ್ಟ್ ರೂಲನ್ನು ತಂದಿದ್ದಾರೆ. ಇನ್ಮುಂದೆ ಕೇವಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಮಾತ್ರ ಮೆಡಿಕಲ್ಗಳಲ್ಲಿ ಕಾಫ್ ಸಿರಪ್ಸ್ ಸಿಗುತ್ತೆ. ಈ ಮುಂಚೆ ಓವರ್ ದ ಕೌಂಟರ್ ಮೆಡಿಸಿನ್ ಆಗಿ ಕಾಫ್ ಸಿರಪ್ಸ್ ಸಿಗ್ತಿತ್ತು. ಇದರಿಂದ ಸ್ವಲ್ಪ ಮಟ್ಟಿಗೆ ಸೇಲ್ಸ್ ಡ್ರಾಪ್ ಆಗುವಂಥ ಕನ್ಸರ್ನ್ಸ್ ಇರೋದ್ರಿಂದ ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ವೀಕ್ ಆಗಿದೆ. ಸೊ ರೀಸೆಂಟಾಗಿ ಕಾಫ್ ಸಿರಪ್ ರಿಲೇಟೆಡ್ ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಬಂದಿತ್ತು. ಆ ರೀಸನ್ನಿಂದ ಗೌರ್ಮೆಂಟ್ ಈ ಒಂದು ಡಿಸಿಷನನ್ನು ತಗೊಂಡಿದೆ. ಸೊ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂಥ ಕಾಫ್ ಸಿರಪ್ಗಳನ್ನೇ ತಗೋಬೇಕು ಅನ್ನೋದು ಗೌರ್ಮೆಂಟ್ನ ಉದ್ದೇಶ ಆಗಿರುತ್ತೆ. ಜಯಪ್ರಕಾಶ್ ಅಸೋಸಿಯೇಟ್ಸ್ ಇದೊಂದು ಪೆನ್ನಿ ಸ್ಟಾಕ್. ಸೊ ಈ ಒಂದು ಕಂಪನಿ ಮಾರ್ಕೆಟ್ನಿಂದ ಡಿಲಿಸ್ಟ್ ಆಗ್ತದೆ. ಸೊ ಈ ಒಂದು ಡಿಲಿಸ್ಟಿಂಗ್ನಿಂದ ರಿಟೇಲ್ ಇನ್ವೆಸ್ಟರ್ಸ್ ಆಗಲಿ ಅಥವಾ ಯಾವುದೇ ಇನ್ವೆಸ್ಟರ್ಸ್ಗೆ ಯಾವುದೇ ರೀತಿಯ ಅಮೌಂಟ್ ಸಿಗ್ತಾ ಇಲ್ಲ. ಇದಕ್ಕೆ ರೀಸನ್ ಬ್ಯಾಂಕ್ರಪ್ಸಿ ಆಗಿರುತ್ತೆ. ಜಯಪ್ರಕಾಶ್ ಅಸೋಸಿಯೇಟ್ನಲ್ಲಿ ಡೆಟ್ ಸಾಕಷ್ಟು ಇತ್ತು. ಆ ಒಂದು ಡೆಟ್ಟನ್ನು ಅವರು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಜಯಪ್ರಕಾಶ್ ಅಸೋಸಿಯೇಟ್ಸ್ನ ಅಸೆಟ್ಗಳನ್ನು ಅದಾನಿ ಗ್ರೂಪ್ ಪರ್ಚೇಸ್ ಮಾಡಿದ್ದಾರೆ. ಬಟ್ ಅದಾನಿ ಗ್ರೂಪ್ನ ಆಕ್ವಿಸಿಷನ್ ಆದರೂ ಕೂಡ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ರೀತಿಯ ಅಮೌಂಟ್ ಕ್ರೆಡಿಟ್ ಆಗೋದಿಲ್ಲ. ಸೊ ಯಾವುದೇ ಕಂಪನಿ ಆಗಿರ್ಬೋದು ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ನಿಂದ ಮಾರ್ಕೆಟ್ನಿಂದ ಡಿಲಿಸ್ಟ್ ಆದರೆ ಅಂದರೆ ಬ್ಯಾಂಕ್ ಕರಪ್ಟ್ ಆದರೆ ಆ ರೀತಿಯ ಕಂಪನಿಯ ಅಸೆಟ್ಸ್ಗಳನ್ನು ಹರಾಜಾಗ್ತಾರೆ. ಆ ಬಿಡ್ಡಿಂಗ್ನಲ್ಲಿ ಯಾರು ಅದನ್ನು ಪಡ್ಕೋತಾರೆ ಅವ್ರಿಗೆ ಅಸೆಟ್ಸ್ ಹೋಗುತ್ತೆ. ಆ ಒಂದು ಅಮೌಂಟ್ನಿಂದ ಅವರೇನು ಲೋನ್ಸ್ಗಳನ್ನು ತೊಗೊಂಡಿರ್ತಾರೆ ಆ ಲೋನ್ ಕ್ಲಿಯರೆನ್ಸ್ ಆಗುತ್ತೆ. ಬಟ್ ಶೇರ್ ಹೋಲ್ಡರ್ಸ್ಗಳಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಸಿಗೋದಿಲ್ಲ. ಸೊ ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗಿತ್ತು. ಸಾಕಷ್ಟು ಜನ ಸ್ಟಾಕ್ ಪ್ರೈಸ್ ₹2, ₹3 ಇದೆ ಅಂತ ಪರ್ಚೇಸ್ ಕೂಡ ಮಾಡಿದರು. ಹಾಗೆ ಸ್ಟಾಕ್ 25ರ ಲೆವೆಲನ್ನು ಕೂಡ ರೀಚ್ ಮಾಡಿತ್ತು. ಬಟ್ 2023ರ ನಂತರ ಸ್ಟಾಕ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಅದಾದಮೇಲೆ ಸ್ಟಾಕ್ ರಿಕವರ್ ಆಗಲೇ ಇಲ್ಲ. ಸೊ ಪೆನ್ನಿ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ಸ್ಗಳನ್ನು ತಗೋಬೇಕಾಗುತ್ತೆ. ಜಸ್ಟ್ ಪ್ರೈಸ್ ಮಾತ್ರ ನೋಡಬೇಡಿ, ಕಂಪನಿಯ ಫಂಡಮೆಂಟಲ್ಸನ್ನು ನೋಡಿ, ಯಾವ ರೀತಿಯಲ್ಲಿ ರಿಸಲ್ಟ್ಸ್ ಬರ್ತಿದೆ, ಡೆಟ್ ಎಷ್ಟಿದೆ, ಹಾಗೆ ಕಂಪನಿಯ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ಸ್ ಸ್ಟ್ರಾಂಗ್ ಆಗಿದೆಯಾ ಅದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಸೊ ಸಾಕಷ್ಟು ಜನ ಪೆನ್ನಿ ಸ್ಟಾಕ್ಸ್ಗಳನ್ನು ರೆಕಮೆಂಡ್ ಮಾಡ್ತಾರೆ. ಹಾಗೆಯೇ ಟೈಟನ್, ಏಷ್ಯನ್ ಪೇಂಟ್ಸ್ ಇದೆಲ್ಲ ಪೆನ್ನಿ ಸ್ಟಾಕ್ ಆಗಿತ್ತು. ಆ ಸ್ಟಾಕ್ಸ್ ಈಗ ಸಾಕಷ್ಟು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ ಅಂತ ಕೂಡ ಹೇಳ್ತಾರೆ. ಬಟ್ ಟೈಟನ್, ಏಷ್ಯನ್ ಪೇಂಟ್ಸ್ನ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿತ್ತು. ಪ್ರೈಸ್ ಕಡಿಮೆ ಇದ್ರೂ ಕೂಡ ಫಂಡಮೆಂಟಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಡಾಕ್ಟರ್ ಲಾಲ್ಪತ್ ಲ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ಬೆಳಗಿನ ಸೆಷನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಸ್ಟಾಕ್ 9% ಗೇನ್ ಆಗಿತ್ತು. ಇದಕ್ಕೆ ರೀಸನ್ ಕಂಪನಿ ದುಬೈಗೆ ಎಕ್ಸ್ಪ್ಯಾನ್ಷನನ್ನು ಮಾಡಿದ್ದಾರೆ. ತಮ್ಮ ಒಂದು ಹೊಸ ಸಬ್ಸಿಡರಿ ಕಂಪನಿಯನ್ನು ದುಬೈನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಹಾಗೆ ಈ ರೀತಿಯ ಎಕ್ಸ್ಪ್ಯಾನ್ಷನ್ಸ್ಗಳು ಇಂಟರ್ನ್ಯಾಷನಲಿ ಆದಾಗ ಕಂಪನಿಯ ರೆವಿನ್ಯೂಸ್ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇತ್ತು. ಬಟ್ ಮಧ್ಯಾಹ್ನದ ನಂತರ ಪ್ರಾಫಿಟ್ ಬುಕ್ಕಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸ್ಟಿಲ್ 2% ಗೇನ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ.
ಸುಜ್ಲಾನ್ ಎನರ್ಜಿ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ರಿನ್ಯೂವೇಬಲ್ ಎನರ್ಜಿ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಭಾರತದಲ್ಲಿ ಆಲ್ರೆಡಿ ಸಾಕಷ್ಟು ವಿಂಡ್ ಟರ್ಬೈನ್ಗಳು ಪ್ಲಾಂಟ್ ಆಗಿದೆ, ಅದರಿಂದ ವಿಂಡ್ ಎನರ್ಜಿ ಕೂಡ ಜನರೇಟ್ ಆಗ್ತದೆ. ಬಟ್ ಈಗ ಹೊಸ ರೀತಿಯ ವಿಂಡ್ ಟರ್ಬೈನ್ಸ್ಗಳು ಬಂದಿದೆ. ಸೊ ಮಾಡರ್ನ್ ಹೈ ಕೆಪಾಸಿಟಿ ಮೆಷಿನ್ಸ್ಗಳನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಸಿಗ್ನಿಫಿಕೆಂಟ್ಲಿ ಹೆಚ್ಚಿನ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಆಗುತ್ತೆ. ಆದ್ದರಿಂದ ಹಳೆ ವಿಂಡ್ ಟರ್ಬೈನ್ಸ್ ಏನಿದೆ ಅದರ ಒಂದು ಅಸೆಸ್ಮೆಂಟನ್ನು ಮಾಡಿ ಎಲ್ಲೆಲ್ಲಿ ವಿಂಡ್ ಟರ್ಬೈನ್ಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅದನ್ನು ರೀಪ್ಲೇಸ್ ಮಾಡುವಂಥ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ರಿಪ್ಲೇಸ್ಮೆಂಟ್ಸ್ ಆದರೆ ಅದರ ಒಂದು ಕಾಂಟ್ರಾಕ್ಟ್ ಸುಜ್ಲಾನ್ ಎನರ್ಜಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ OFS ನೋಡೋದಕ್ಕೆ ಸಿಕ್ಕಿದೆ. ಗೌರ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ನ ಸ್ಟೇಕ್ ಏನಿದೆ ಅದನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಇದರಿಂದ ಫಂಡ್ ರೈಸಿಂಗ್ ಆಗುತ್ತೆ. ಆ ಒಂದು ಅಮೌಂಟನ್ನು ಗೌರ್ಮೆಂಟ್ ಡೆವಲಪ್ಮೆಂಟ್ ಆಕ್ಟಿವಿಟಿಗಳಲ್ಲಿ ಹಾಗೆ ಈಗೇನು ನಮಗೆ ಮಿಡಲ್ ಈಸ್ಟ್ನ ಕ್ರೈಸಿಸ್ ನೋಡೋದಕ್ಕೆ ಸಿಗ್ತದೆ, ಆ ರೀಸನ್ನಿಂದ ಗೌರ್ಮೆಂಟ್ ಸಾಕಷ್ಟು ರೆವೆನ್ಯೂ ಲಾಸನ್ನು ಮಾಡ್ಕೊಂಡಿದೆ. ಸೊ ಅಲ್ಲಿ ಈ ಒಂದು ಅಮೌಂಟನ್ನು ಬಳಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಒಂದು OFSಗೆ ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸಸ್ ನೋಡೋದಕ್ಕೆ ಸಿಕ್ಕಿದೆ. 5% ಸ್ಟೇಕನ್ನು ಗೌರ್ಮೆಂಟ್ ಇಲ್ಲಿ ಸೆಲ್ ಮಾಡಿದ್ದಾರೆ. ಹಾಗೆ ಗ್ರೀನ್ ಶೋ ಆಪ್ಷನ್ನ ಕೂಡ ಎಕ್ಸಸೈಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸ್ಟ್ರಾಂಗ್ ರೆಸ್ಪಾನ್ಸಸ್ ಬಂದಾಗ ಇನ್ನೂ ಹೆಚ್ಚಿನ ಸ್ಟೇಕ್ ಸೇಲ್ನ ಪ್ಲಾನನ್ನು ಗೌರ್ಮೆಂಟ್ ಮಾಡ್ತಾರೆ. ಬಟ್ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೆ ರೀಸನ್ ಗೌರ್ಮೆಂಟ್ ಸೆಟ್ ಮಾಡಿದಂಥ ಪ್ರೈಸ್ ₹352 ಆಗಿತ್ತು. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಒಂದು ಸ್ಟ್ರಾಂಗ್ ರೆಸ್ಪಾನ್ಸ್ ಬಂದಿರೋದ್ರಿಂದ ಸ್ಟಾಕ್ ರಿಕವರ್ ಆಗ್ಬೋದು. ದೇವ್ಯಾನಿ ಇಂಟರ್ನ್ಯಾಷನಲ್ನಲ್ಲಿ ಸಫೈರ್ ಫುಡ್ ಮರ್ಜ್ ಆಗುತ್ತೆ ಅನ್ನುವಂಥ ಒಂದು ನ್ಯೂಸ್ ಇತ್ತು. ಹಾಗೆ ಯಾರೆಲ್ಲ ಸಫೈರ್ ಫುಡ್ನ ಶೇರ್ಸ್ಗಳನ್ನು ಓನ್ ಮಾಡ್ತಿದ್ದಾರೆ, ಸಫೈರ್ ಫುಡ್ನ 100 ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ದೇವ್ಯಾನಿ ಇಂಟರ್ನ್ಯಾಷನಲ್ನ 177 ಶೇರ್ಸ್ ಕ್ರೆಡಿಟ್ ಆಗುತ್ತೆ. ಇದು ಸ್ವ್ಯಾಪ್ ರೇಷಿಯೋ ಆಗಿರುತ್ತೆ. ಸೊ ನೀವು 10 ಶೇರ್ಸ್ಗಳನ್ನು ಓನ್ ಮಾಡ್ತಿದ್ರು ಕೂಡ ನಿಮಗೆ 17 ದೇವ್ಯಾನಿ ಇಂಟರ್ನ್ಯಾಷನಲ್ನ ಶೇರ್ಗಳು ಕ್ರೆಡಿಟ್ ಆಗುತ್ತೆ. ಹಾಗೆ ಈ ಒಂದು ಮರ್ಜರ್ಗೆ ಈಗ NSE ಮತ್ತು BSE ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. ಇನ್ನು ಕೆಲವೊಂದಿಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ. ಆದಮೇಲೆ ಈ ಒಂದು ಮರ್ಜರ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಎರಡೂ ಕಂಪನಿಗಳು ಪಿಜ್ಜಾ ಹಟ್ ಹಾಗೆ KFC ಬ್ರ್ಯಾಂಡ್ ನಡೆಸುವಂಥ ಸ್ಟೋರ್ಸನ್ನು ಹೊಂದಿರ್ತಾರೆ. ಸೊ ಎರಡೂ ಕಂಪನಿಗಳ ಮರ್ಜರ್ನಿಂದ ಬಿಸ್ನೆಸ್ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಸ್ಮಾಲ್ ಕ್ಯಾಪ್ IT ಕಂಪನಿ ಸೊನಾಟಾ ಸಾಫ್ಟ್ವೇರ್ನ ಸಬ್ಸಿಡರಿ ಕಂಪನಿ ಎನ್ಕೋರ್ IT ಏನಿದೆ ಅದು ಈಗ ಸೊನಾಟಾ ಸಾಫ್ಟ್ವೇರ್ನಲ್ಲೇ ಮರ್ಜ್ ಆಗಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 19% ಜಂಪ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ ಅಪ್ಪರ್ ಸರ್ಕ್ಯೂಟ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ NCLT ಅಪ್ರೂವಲ್ ಸಿಕ್ಕಿರೋದು ಸ್ಟಾಕ್ನ ಈ ಒಂದು ಮೊಮೆಂಟಮ್ಗೆ ಕಾರಣ ಆಗಿದೆ. ಕ್ರಾಫ್ಟ್ಸ್ಮನ್ ಆಟೋಮೇಷನ್ 2,000 ಕೋಟಿಯ QIPಯನ್ನು ಲಾಂಚ್ ಮಾಡಿದರೆ. ಕಂಪನಿ 2026 ಫಿನಾನ್ಷಿಯಲ್ ಇಯರ್ನಲ್ಲಿ ಒಂದು ಸ್ಟ್ರಾಂಗ್ ರೆವಿನ್ಯೂನ ಡಿಕ್ಲೇರ್ ಮಾಡಿದ್ರು. ಈಗ ಫಂಡ್ ರೈಸಿಂಗ್ ಆಗ್ತಿರೋದು ಖಂಡಿತವಾಗ್ಲೂ ಪಾಸಿಟಿವ್ ಆಗಿರುತ್ತೆ. ಬಟ್ ಸ್ಟಾಕ್ ಹೆಚ್ಚಾಗೇನು ಪಾಸಿಟಿವ್ ಆಗಿ ಟ್ರೇಡ್ ಆಗಲಿಲ್ಲ. ಒಂದು ಫ್ಲಾಟ್ ಕ್ಲೋಸಿಂಗ್ಗೆ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈಗೇನು ಪ್ರೈಸ್ನಲ್ಲಿ ಟ್ರೇಡ್ ಆಗ್ತಿದೆ ಅದಕ್ಕಿಂತ ಕಡಿಮೆ ಪ್ರೈಸ್ನಲ್ಲೇ QIP ಬರುತ್ತೆ. ಬಟ್ ಫಂಡ್ ರೈಸಿಂಗ್ ಕಂಪನಿಯ ಡೆವಲಪ್ಮೆಂಟ್ಗೆ ಪಾಸಿಟಿವ್ ಆಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.